ಅದ್ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಅಲ್ಲ, ಡ್ರೈ ಫ್ರೂಟ್ಸ್ ಇರೋದೇ ಚಿಕ್ಕದಾಗಿ, ಅದನ್ನ ದುರ್ಬಿನ್ ಹಾಕೊಂಡು ಚಿಕ್ಕದಾಗಿ ಕಟ್ ಮಾಡ್ತಿರಲ್ಲ, ಯಾಕೆ ಅಂತ. ಹೆಲೋ, ನಾವು ಡ್ರೈ ಫ್ರೂಟ್ಸ್ ನ ಕೆಜಿ ಗಟ್ಲೆ ತಂದಿಲ್ಲ ಸ್ವಾಮಿ, 100 ಗ್ರಾಮ್ ಅಷ್ಟೇ ತಂದಿರೋದು. ಅಷ್ಟೇನಾ? ಏನ್ ಅಷ್ಟೇನಾ? 100 ಗ್ರಾಮ್ಗೆ ಎಷ್ಟಿರುತ್ತೆ ಗೊತ್ತಾ? ರೇಟ್ ಕೇಳಿ ತರೋದೇ ಬೇಡ ಅಂತ ಇದ್ದೆ. ಹಬ್ಬ ಅಲ್ವಾ, ಎಲ್ರು ಚೆನ್ನಾಗಿ ತಿನ್ನೋಣ ಅಂತ ತಂದಿದ್ದು. ಸರಿಯಾಗಿ ಒಂದ್ ಮುಷ್ಟಿನೂ ಇಲ್ಲ. ಇದೆಲ್ಲ ಹೆಂಗ್ರಿ ಎಲ್ರು ಚೆನ್ನಾಗಿ ತಿನ್ನೋದು? ಕುಬೇರಿನ್ ಮಗರಾಯ, ಅದಕ್ಕೆ ಈ ತರ ಕಟ್ ಮಾಡ್ತಿರೋದು. ಚಿಕ್ಕದಾಗಿ ಕಟ್ ಮಾಡಿದ್ರೆ ಎಲ್ರಿಗೂ ಪಾಲ್ ಸಿಗುತ್ತೆ ಅಂತ. ಇದೆಲ್ಲ ಗಿಮಿಕ್ಸ್ ನನ್ಗೆ ಗೊತ್ತೇ ಇರ್ಲಿಲ್ಲ. ಬ್ರಿಲಿಯಂಟ್ ರೀ ನೀವು. ಅದಕ್ಕೆ ಹೇಳೋದು, ಮಂಗಳ ಗ್ರಹದಿಂದ ಬಂದಿದ್ದೀರಾ ಅಂತ. ಸುಮ್ನೆ ಕೆಲ್ಸ ನೋಡ್ರಿ. ಏನಂದ್ರಿ? ಮೂಸಂಬಿ ಕಾಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಸಿಪ್ಪೆ ತೆಗಿರಿ, ಪ್ರಸಾದಕ್ಕೆ ಅದನ್ನು ಸೇರಿಸಿ ತಿನ್ಬೋದು. ವಾ ಉರಿ. ಏನಾಯ್ತು ರಾಜ್? ಅಯ್ಯೋ ಕಣ್ಬಿಡಿ ನೀವು. ಉರಿತಿದೆ ಕಣ್ರಿ ಅಮ್ಮ. ಕಣ್ಬಿಡಿ ಹೇಳ್ತೀನಿ. ಸ್ವಲ್ಪ ಹೊತ್ತು ಕಣ್ಣು ಓಪನ್ ಮಾಡ್ಕೊಂಡಿದ್ರೆ ಕಣ್ಣಲ್ಲಿ ತುಂಬಿಕೊಂಡಿರೋ ಮೂಸಂಬಿ ರಸ ಎಲ್ಲ ಇಳ್ದೋಗುತ್ತೆ. ಬಿಡಕ್ ಆಗ್ತಿಲ್ವಲ್ಲ. ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡಿ, ನೋಡಿ. ಹೇಳಿಲ್ವಾ? ನೋಡಿ, ಕಣ್ಣೀರ್ ಬಂತು, ಎಲ್ಲ ಸರಿ ಹೋಯ್ತು. ಸೂಪರ್ ಕಣ್ರಿ ನೀವು. ನಾವ್ ಹಾಗೆ. ಸರಿ ಸರಿ, ಹೋಗಿ ಮನೇಲಿ ಕಾಯಿ ತುರಿ ಇದೆಯಾ ಅಂತ ನೋಡ್ಕೊಂಡ್ ಬನ್ನಿ. ಎಷ್ಟು ಕೆಲ್ಸ ಹೇಳ್ತೀರಿ? ಈಗ ನೀವ್ ಹೋಗಲ್ವಾ? ನಾನೇ ಎದ್ದು ಹೋಗ್ಬೇಕಾ? ಬೇಡ ಬೇಡ, ನಿಮ್ ಕೆಲ್ಸ ನಿಮ್ ನೋಡಿ, ನಾನೇ ಹೋಗ್ತೀನಿ. ನಾನೇನಾದ್ರೂ ಸಹಾಯ ಮಾಡ್ಲಾ? ರಾಜ್, ಆ ಪ್ಲೇಟ್ ತಗೊಳ್ಳಿ. ರೀ, ಅಮ್ಮ ಬಂದಂಗ್ ಮಾತಾಡ್ಸಲ್ಲ, ಅವ್ರು ಹೋದ್ಮೇಲೆ ಬೇಜಾರ್ ಮಾಡ್ಕೋತೀರಾ. ಕೊಬ್ಬುರಿ ನಿಮ್ಗೆ. ಕೆಲವೊಂದ್ಸಲ ಎಲ್ರೂ ಒಳ್ಳೇದಕ್ಕೆ ಮನ್ಸಿನ ಭಾವನೆಗಳನ್ನ ಕಟ್ಟಾಕೋಬೇಕಾಗತ್ತೆ. ಇಷ್ಟು ದಿನ ಅದೆಲ್ಲೆಲ್ಲ ಹುಡುಕಿದ್ ಸಾಕು. ಪೇಪರಲ್ಲಿ ಸುಶಾಂತ್ ಫೋಟೋ ಬಂದಿದೆ, ಕಳ್ಸಿದೀನಿ ನೋಡು. ಇದೇ ನಮಗ್ ಸಿಕ್ಕಿರೋ ದೊಡ್ಡ ಕ್ಲೂ. ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಆದಷ್ಟು ಬೇಗ ಅವನ್ನ ಹುಡ್ಕು. ಪೇಪರಲ್ಲಿ ಬಂದಿದ್ಯಾ? ಅದನ್ನ ನಾವು ಏನ್ ತಿಳ್ಕೊಳ್ಳೋದು ಮೇಡಮ್? ಅದನ್ನು ನಾನೇ ಹೇಳೋದಾದ್ರೆ ನೀನ್ ಯಾಕಿದ್ಯಾ? ಪೇಪರಲ್ಲಿ ಫೋಟೋ ಬಂದಿದೆ ಅಂದ್ಮೇಲೆ ಅವ್ನ್ ಬೆಂಗಳೂರಲ್ಲೇ ಇದ್ದಾನೆ ಅಂತ ಅರ್ಥ ಅಲ್ವಾ? ಪೇಪರ್ ಅವ್ರಿಗೆ ಕಾಲ್ ಮಾಡಿ ಅದ್ ಯಾವ ಏರಿಯಾಲ್ ಕ್ಲಿಕ್ ಮಾಡಿರೋದು ಅನ್ನೋದು ತಿಳ್ಕೊ. ಕರೆಕ್ಟ್. ನಾನು ಈಗಲೇ ಪೇಪರ್ ಅವ್ರಿಗೆ ಫೋನ್ ಮಾಡಿ ವಿಷಯ ತಿಳ್ಕೊಳ್ತೀನಿ ಮೇಡಮ್. ಗೊತ್ತಾದ ತಕ್ಷಣ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನೋಡಿದ್ಯಾ ಸ್ಯಾಂಡಿ, ನನ್ನ ತಮ್ಮನ ಬಗ್ಗೆ ಗೊತ್ತಾಗೋಯ್ತು. ಆದಷ್ಟು ಬೇಗ ನನ್ನ ತಮ್ಮ ನನಗ್ ಸಿಗ್ತಾನೆ.
ಅಮ್ಮೋ, ಇದೇ ಅಲ್ವಾ ನಿಜವಾದ ಹಬ್ಬ ಅಂತಂದ್ರೆ. ಹೌದು ಸ್ಯಾಂಡಿ, ಹಬ್ಬನೇ. ಎಲ್ರ ಪಾಲಿಗೆ ಇದು ಗಣೇಶನ್ ಹಬ್ಬ ಆದ್ರೆ ನನ್ ಪಾಲಿಗೆ ವಿಜಯದಶಮಿ. ಆ ರೀ, ಪ್ರಸಾದ ರೀ ಇದು. ಗೊತ್ತು, ಟೇಸ್ಟ್ ಮಾಡೋಣ ಅಂತ. ಪ್ರಸಾದನ ಏನಾದ್ರು ಟೇಸ್ಟ್ ಮಾಡ್ತಾರಾ? ದೇವರಿಗೆ ನೈವೇದ್ಯಕ್ಕೆ ಇಡೋದನ್ನೆಲ್ಲ ಹಾಗೆಲ್ಲ ತಿನ್ಬಾರ್ದು. ಮೊದ್ಲು ದೇವ್ರಿಗೆ, ಆಮೇಲೆ ಮನುಷ್ಯರಿಗೆ. ಅಲ್ಲ ರೀ, ಪ್ರಸಾದದ ರುಚಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಆಮೇಲೆ ನಿಮ್ ದೇವ್ರು ಏನೋ ಆಮೇಲೆ ಎಲ್ರು ತಿನ್ಬೇಕಾದ್ರೆ ಚೆನ್ನಾಗ್ ಅನ್ಸಲ್ವಲ್ಲ. ನೈವೇದ್ಯ ಮಾಡ್ಮೇಲೆ ಸರಿ ಮಾಡ್ಬೇಕು. ಇದು ಮೋಸ ಅಲ್ವಾ? ಯಾಕೆ? ದೇವ್ರು ಮಾತಾಡಲ್ಲ ಅಂತ ಹಾಗೆ ನೈವೇದ್ಯಕ್ಕೆ ಇಟ್ಬಿಡೋದು, ಆಮೇಲೆ ಅದನ್ನ ಸರಿ ಮಾಡ್ಕೊಂಡು ನಾವ್ ತಿನ್ನೋದು. ಇದು ಯಾ ಸೀಮೆ ನ್ಯಾಯ? ಆ, ಅದು ನಾವ್ ದೇವ್ರಿಗೆ ತೋರ್ಸೋ ಗೌರವ. ಹಿರಿಯರು ಊಟ ಮಾಡಿದ್ಮೇಲೆ ನಾವ್ ಮಾಡ್ಬೇಕು ಅಂತಾರಲ್ವಾ, ಇದು ಅದೇ ತರ. ನಾನಂತೂ ದೇವ್ರ ಜೊತೆ ಫ್ರೆಂಡ್ ತರ ಇರ್ತೀನಪ್ಪ. ಸರಿ ಸರಿ, ಹೋಗಿ ನಿಮ್ ಫ್ರೆಂಡ್ ಮುಂದೆ ನೈವೇದ್ಯ ಇಟ್ಟು ಬನ್ನಿ. ಥ್ಯಾಂಕ್ ಯು ರಾಜ್. ಹೌದು ಗುರುಗಳೇ, ನಾನು ನೆಮ್ಮದಿ ಹುಡ್ಕೊಂಡೆ ಬಂದಿದ್ದು. ಆದ್ರೆ ನಿಮಗ್ ಹೇಗ್ ಗೊತ್ತಾಯ್ತು? ತಪ್ಪಾಯ್ತು ಗುರುಗಳೇ, ನೀವ್ ಯಾರು ಅಂತ ಗೊತ್ತಾಗ್ದೆ ನಿಮಗ್ ಭಿಕ್ಷೆ ಹಾಕಕ್ ಬಂದ್ಬಿಟ್ಟು. ಇಲ್ಲಿ ಎಲ್ಲರೂ ಭಿಕ್ಷುಕರೇ ತಾಯಿ. ಆದರೆ ಭಿಕ್ಷೆಯ ರೀತಿ ಹಲವು ವಿಧ. ಯಾರು ಅಂತ ಗೊತ್ತಾಗಿಲ್ಲ. ನಾನು ಯಾವತ್ತೂ ನಿಮ್ಮನ್ನ ನೋಡಿದ್ದೇ ನೆನಪಿಲ್ಲ. ನಾನ್ ಯಾರು ಅನ್ನೋದು ಅಪ್ರಸ್ತುತ. ಬದಲಾಗಿ ನೀನು ಅರಸಿ ಬಂದ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕತ್ತಾ? ಅದರಿಂದ ಭವಿಷ್ಯದಲ್ಲಿ ನಿನಗೆ ನೆಮ್ಮದಿ ಸಿಕ್ಕತ್ತಾ? ಇದು ಪ್ರಸ್ತುತ. ನನ್ ಮಗನ್ ವಿಷಯದಲ್ಲಿ ನಾನ್ ತುಂಬಾ ನೊಂದಿದ್ದೀನಿ ಗುರುಗಳೇ. ಅವನ್ ಹೇಗಿದ್ದಾನೆ? ಆರಾಮಾಗಿದ್ದಾನಲ್ವಾ? ಶಿಲೆ ಶಿಲ್ಪವಾಗಬೇಕಾದ್ರೆ ಚಿಂತೆಗೆ ಜಾಗ ಇರಬಾರ್ದು ತಾಯಿ. ಅದೇನು ನಂಗೆ ಅರ್ಥನೇ ಆಗ್ತಾ ಇಲ್ಲ. ನೀವು ನನ್ನ ಮಗನ ಬಗ್ಗೆ ಹೇಳಿ. ನನ್ನ ಮಗ ಯಾವಾಗ ಮನೆಗೆ ಬರ್ತಾನೆ? ತಾಯಿ, ಅದು ಕಾಲ ನಿರ್ಣಯ. ಆದರೆ ನಿನ್ನ ಮಗನ ಬಗ್ಗೆ ಯಾವ ಅಂಜಿಕೆಯೂ ಬೇಡ. ಅವನ ಜೀವನದಲ್ಲಿ ಅವನ ಬಗ್ಗೆ ನಿನ್ನಷ್ಟೇ ಕಾಳಜಿ ವಹಿಸುವ ಹುಡುಗಿಯೊಬ್ಬಳ ಆಗಮನವಾಗಿದೆ. ಅವಳು ನಿನ್ನ ಮಗನನ್ನು ಕಾಯ್ತಾಳೆ. ಇದು ದೈವ ನಿಯಮ. ಹುಡುಗಿನ? ಯಾವ ಹುಡುಗಿ ಗುರುಗಳೇ? ಯಾರು, ಏನು, ಎತ್ತ ಅಂತ ನಿನಗೆ ಇಷ್ಟರಲ್ಲೇ ಗೊತ್ತಾಗುತ್ತೆ. ಆತುರ ಬೇಡ. ಅಲ್ಲ ಗುರುಗಳೇ, ನನ್ನ ಮಗ ಮನೆ ಬಿಟ್ಟು ಹೋಗಿದ್ದು ಉದ್ದೇಶನೇ ಬೇರೆ ಇದೆ.
ಆದ್ರೆ ಈಗ ನೀವ್ ನೋಡಿದ್ರೆ ಹುಡುಗಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ಹೆಣ್ಣು ಬದುಕನ್ನು ಬದಲಿಸುವ ಮಾಯೆ ತಾಯಿ. ಆ ಮಾಯೆಯ ಶ್ರೀರಕ್ಷೆ ಅವನಿಗಿದೆ. ಗುರುಗಳೇ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನು ಅವನಿಗೆ ಬದುಕು ಕೊಟ್ಟಿದ್ದೀಯ ತಾಯಿ. ಅವಳು ಅವನಿಗೆ ಬದುಕು ಕಲಿಸ್ತಾ ಇದ್ದಾಳೆ. ಅಂದ್ರೆ ನನ್ ಮಗನಿಗೆ ಏನು ತೊಂದರೆ ಇಲ್ಲ ಅಲ್ವಾ ಗುರುಗಳೇ? ಜೀವನವೆಂಬ ಸಾಗರದಲ್ಲಿ ಅಲೆಗಳ ಹೊಡೆತ ಸಹಜ ತಾಯಿ. ಅದನ್ನು ಮೀರಿ ಮುನ್ನಡೆಯುವುದೇ ಸಾಕ್ಷಾತ್ಕಾರದ ದಾರಿ. ನಿನ್ನ ಮಗ ಸರಿಯಾದ ದಾರಿಯಲ್ಲಿದ್ದಾನೆ. ಆ ದಾರಿಗೆ ಆ ಹುಡುಗಿ ದಿಕ್ಸೂಚಿಯಾಗಿದ್ದಾಳೆ. ಭಯಬೇಡ. ಏನ್ರಿ ಮುನಿಯಮ್ಮ, ಇಷ್ಟೊಂದು ಡೀಪಾಗಿ ಏನೋ ಕೇಳ್ಕೊತಿದ್ದೀರಾ? ದೇವ್ರ ಹತ್ರ ಹೊಸ್ದಾಗೇನು ಅಪ್ಲಿಕೇಶನ್ ಹಾಕ್ತಿದ್ದೀರಾ? ಹೊಸ್ತು ಅಂತ ಏನಿಲ್ಲ, ಹಳೆ ಕೋರಿಕೆಗಳನ್ನ ಹೊಸದಾಗಿ ಅಪ್ಲೈ ಮಾಡ್ತಿದ್ದೀನಿ ಅಷ್ಟೆ. ಏನಪ್ಪ ಅಂತದ್ದು? ನಿಮಗೆ ಗೊತ್ತಿರೋದೆ, ಕಂಪ್ನಿ ಕಟ್ಟಬೇಕು, ಅಪ್ಪನ ಆಸೆಗಳನ್ನೆಲ್ಲ ಈಡೇರಿಸ್ಬೇಕು, ಅದನ್ನೇ ಬೇಡ್ಕೋತಿದ್ದೆ. ಆಗತ್ತೆ ಬಿಡ್ರಿ. ನೀವು ಇಷ್ಟೊಂದು ಡೆಡಿಕೇಟೆಡ್ ಆಗಿ ಕೇಳಬೇಕಾದ್ರೆ ದೇವ್ರಿಲ್ಲ ಅಂತನಾ? ಹೌದು, ನೀವೇನ್ ಬೇಡ್ಕೋತಿದ್ರಿ? 1 ಲಕ್ಷ ದುಡಿಬೇಕು, ನೆಕ್ಸ್ಟ್ ಇಯರ್ ಗಣೇಶ ಹಬ್ಬ ಅಮ್ಮನ ಜೊತೆ ಸೆಲೆಬ್ರೇಟ್ ಮಾಡೋ ಥರ ಆಗಲಿ ಅಂತ ಕೇಳ್ಕೊಂಡೆ. ಪ್ರಯತ್ನ ಪಟ್ರೆ ಆಗದೆ ಇರೋದು ಯಾವುದೂ ಇಲ್ಲ ರಾಜ್. ನಿಮ್ಮ ಆಸೆಗಳು ಈಡೇರುತ್ತೆ. ಆಯ್ತಾ? ನಿಮ್ದೆಲ್ಲ ಆಯ್ತಾ? ರತಿ ಬಾ, ನೀ ಬಾರ ಇಲ್ಲಿ. ಏಯ್ ಒಂಚೂರು ಹಿಂದೆ ಸರ್ಕಳ. ಯಾಕೆ ದೇವ್ರೆ, ನನ್ನ ಧನಲಕ್ಷ್ಮಿ ಇನ್ನೂ ಬಂದಿಲ್ಲ. ಆದಷ್ಟು ಬೇಗ ಕರ್ಸ್ಕೊಡಪ್ಪ. ದೇವ್ರೆ, ನನ್ ಮಗಳಿಗೆ ಒಳ್ಳೇದ್ ಮಾಡಪ್ಪ. ರಾಜು, ಹೋಗ್ ನೀನು ಆರತಿ ಮಾಡಪ್ಪ. ರೀ, ಹಾಗಲ್ಲ ರೀ, ಅದು ಪ್ರದಕ್ಷಿಣಾ ಆಕಾರದಲ್ಲಿ 3 ಸರಿ ಬೆಳಗ್ಬೇಕು. ನಾನು ಹಾಗೆ ಮಾಡ್ತಿಲ್ವಾ? ಅಯ್ಯೋ, ಹಾಗಲ್ಲ ಅದು. ಕಣ್ಣಿಗೆ ಕಂಡದ್ದೆಲ್ಲ ನಿಜವಲ್ಲ, ಕಾಣದ್ದೆಲ್ಲ ಸುಳ್ಳೂ ಅಲ್ಲ. ಸತ್ಯ ಸುಳ್ಳು ಎಂಬುವ ಕಪ್ಪು ಬಿಳುಪಿನ ಆಟದಲ್ಲಿ ಭಗವಂತನ ಕೃಪೆಯನ್ನ ಅರಸಬೇಕು. ಆ ಸರ್ವಶಕ್ತನು ಒಲಿದರೆ ಮುಂದಿನ ದಾರಿ ಮತ್ತು ಗುರಿ ನಿಚ್ಚಳ. ಅವನ ಸಾಂಗತ್ಯವೇ ನಮ್ಮೆಲ್ಲರನ್ನೂ ಕಾಯುವ ಜ್ಯೋತಿ. ಆದ್ರೆ ಯಾಕೋ ಕೆಲವೊಮ್ಮೆ ಆ ಭಗವಂತ ನನ್ ಕೈ ಬಿಟ್ಬಿಟ್ಟ ಅಂತ ಅನ್ಸುತ್ತೆ ಗುರುಗಳೇ. ನಡೆಯುವ ಮಗು ಎಡವದೇ ಇರುತ್ತದೆಯೇ ತಾಯಿ. ಹಾಗೆಂದು ಪ್ರೀತಿಯಲ್ಲಿ
ಆ ಮಗುವನ್ನು ನಡೆಯಲು ಬಿಡದೆ ಅಪ್ಪಿಕೊಂಡರೆ ಆ ಮಗುವಿನ ನಡೆಯುವ ಶಕ್ತಿಯನ್ನು ತಾಯಿಯೇ ಕಿತ್ತುಕೊಂಡಂತಲ್ಲವೇ? ಆದ್ರೆ ನನ್ ಮಗು ಈಗ ತಾನೇ ಪ್ರಪಂಚ ನೋಡ್ತಾ ಇತ್ತು. ಅಷ್ಟರಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೇ ಆಗಿದೆ, ಆಗಲಿರುವುದೆಲ್ಲ ಒಳ್ಳೆಯದೇ ಆಗಲಿದೆ. ಧೈರ್ಯಗೆಡಬೇಡ, ಭರವಸೆ ಕಳ್ಕೋಬೇಡ. ಕಣ್ಣು ಮುಂದೆ ಇಲ್ಲದೇ ಇರುವ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡುವುದಕ್ಕಿಂತ ಕಣ್ಮುಂದೆ ಇರುವ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡು. ಗುರುಗಳೇ, ನೀವೇನ್ ಹೇಳ್ತಾ ಇದ್ದೀರಾ? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸತ್ಯಗಳೆಲ್ಲ ಅರ್ಥವಾಗುವ ಹಾಗಿದ್ದಿದ್ರೆ ಈ ಜಗತ್ತು ಯಾಕೆ ಹೇಗಿರ್ತಿತ್ತು? ನಿನ್ನ ಮಗನಿಗೆ ಏನೂ ಆಗುವುದಿಲ್ಲ. ಅವನು ಪ್ರಪಂಚ ನೋಡುವುದಕ್ಕೆ ಬೇಕಾದ ಕಣ್ಣುಗಳು ಅವನಿಗೆ ಸಿಕ್ಕಿದೆ. ಆ ಕಣ್ಣುಗಳು ಅವನನ್ನು ಕಾಯ್ತಾರೆ. ಹೋಗಿ ಬಾ, ಒಳ್ಳೆಯದ. ಏಯ್, ನಿಲ್ಸ್ರಲ್ಲ ಈ ಡ್ರಾಮಾವ. ಏನ್ಲ ಹಂಗ್ ನೋಡ್ತಾ ಇದ್ಯಾ? ನನ್ನ ಮಗ ಪುರ್ಸಿನಯ್ಯ ಬಂದಿರೋದು. ಲೇ ಪುರ್ಸಿ, ನನ್ ಮನೆ ಸೊಸೆ ಅವನ್ ಹಿಂದೆ ನಿಂತವಳೆ, ಹೋಗ್ಲಾ ಕರ್ಕೊಂಡ್ ಬಾ. ಏಯ್, ಯಾವನ್ಗೂ ಎದ್ರಕಬೇಡ. ಇವತ್ ಯಾವ ನಾನ ಅಡ್ಡ ಬರ್ಲಿ ನೋಡ್ಕತೀನಿ. ಅಂತೂ ನಾನು ಧನಲಕ್ಷ್ಮಿ ಬಂದ್ಬಿಟ್ಲು. ಇನ್ನು ಮನೆ ಸೇರೋದೊಂದೇ ಬಾಕಿ. ಅವನ ಬಗ್ಗೆ ನಿನ್ನಷ್ಟೇ ಕಾಳಜಿ ವಹಿಸುವ ಹುಡುಗಿಯೊಬ್ಬಳ ಆಗಮನವಾಗಿದೆ. ಅವಳು ನಿನ್ನ ಮಗನನ್ನು ಕಾಯ್ತಾಳೆ. ಇದು ದೈವ ನಿಯಮ. ಅಯ್ಯೋ ಅಳಿ ಅಂದ್ರೆ ಎಷ್ಟೋ ಸ್ವರ್ಗೋಪಟ್ಟಿದ್ರ ಅಳಿ ಅಂದ್ರೆ ಅಲ್ಲಿ ಊಟ ತಿಂಡಿ ಸರಿಯಾಗಿ ಕೊಡ್ತಾ ಇರ್ಲಿಲ್ವಾ? ಅಯ್ಯೋ ನನ್ನ ಅಳಿ ಹೆಂಗಾಗ ನೋಡು. ಅಂತೂ ಇಂತೂ ಅಪ್ಪು ದಿನ ಮನೆಗ್ ಬಂದ್ಬಿಟ್ರಲ್ಲ, ಅಷ್ಟೇ ಸಾಕು. ಬಿಡಿ ಮಾವ. ಬರ್ರಿ ಡೌ ಮಾಡ್ತೀಯ. ರೀ ಆರಾಧನವ್ರೆ, ಅವನಿಂದ ನಿಂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ನೀವು ನನ್ನ ಹೆಂಡತಿ ಆಗೋರು, ನನ್ನ ಜೊತೆನೆ ಆರ್ತಿ ಎತ್ಬೇಕು. ಹೋಗಿ ಹೋಗಿ ಅವನ ಜೊತೆ ದೇವ್ರಿಗೆ ಆರತಿ ಎತ್ತಾ ಇದ್ರಲ್ರಿ.